ಕೆಲವೊಂದ್ಸಲ ನನಗೆ ಎಕ್ಸ್ಪೀರಿಯನ್ಸ್ ಆಗಿರೋ ಪ್ರಕಾರ ಈಗ ನಾನೇ ಏನಾರು ಒಬ್ರನ್ನ ಬ್ಲಾಕ್ ಮಾಡ್ತಾ ಇದ್ದೀನಿ ಅಂದ್ರೆ, ಯಾಕಂದ್ರೆ ನಾನು ರಿಲೇಶನ್ಶಿಪ್ ಅಲ್ಲಿ ಇದ್ನಲ್ಲ, ಬ್ಲಾಕ್ ಮಾಡಿದಾಗ ಅನ್ಸುತ್ತೆ ಇವನನ್ನ ನಾನು ಯಾವುದೇ ಕಾರಣಕ್ಕೂ ಅನ್ಬ್ಲಾಕ್ ಮಾಡಬಾರ್ದು. ಸೇಮ್ 100% ಅನ್ಸಿದೆ. ಅನ್ಸುತ್ತೆ. ಇದು ಅನ್ಸದೆ ಯಾವತ್ತು ಲೈಫಲ್ಲೂ ಇವ್ರ ಮುಖಾನ ನೋಡ್ಬಾರ್ದಂತ. ಅದ್ರ ಕರೆಕ್ಟ್ ಆಗಿ 1 hour ನಮ್ಮನೆಯಿಂದ ಇವ್ರ ಮನೆಗೆ 1 hour ಆದ್ಮೇಲೆ ಈ ಮನುಷ್ಯ ಮನೆ ಹತ್ರ ಆಚೆ ಬಂದು ಪಾಮ್ 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 ಅಂದ್ರೆ ಮನೆ ಆಚೆ ಹೋಗ್ಬಿಟ್ಟು ನೋಡ್ಲೇಬೇಕಾಗತ್ತೆ ಮುಖ. ಸೊ ಅದು ಪ್ರಾಬ್ಲಮ್ ಆಗೋದು. 1 hour ಕೆಲವೊಂದ್ಸಲ ಇರುತ್ತೆ. ನೈಟ್ ಹೊತ್ತೆಲ್ಲ ನೈಟ್ ಎಷ್ಟು ಗಂಟೆಗೆ ಬಂದಿದ್ದಾರೆ ಅವರು? 3 ಗಂಟೆಗೆ, 2 ಗಂಟೆಗೆ, 1:30ಗೆ, 4 ಗಂಟೆಗೆ, 5 ಗಂಟೆಗೆ ಅಲ್ಲಿ ಅವ್ರು ಕುಡಿಯಲ್ಲ, ಸ್ಮೋಕ್ ಮಾಡಲ್ಲ ಅವರು. ಅದು ಒಂದು ತುಂಬಾ ಒಳ್ಳೆ ಹ್ಯಾಬಿಟ್. ನನಗ್ ತುಂಬಾ ಇಷ್ಟ ಪರ್ಸನಲಿ. ಅಂದ್ರೆ ಅದು ಒಂದು ಈ ಜೆನ್ಸಿಯಲ್ಲಿ ನೀವು ಗೊತ್ತು, ಎಲ್ಲರೂ ಕುಡಿತಾರೆ, ಎಲ್ಲರೂ ಸ್ಮೋಕ್ ಮಾಡ್ತಾರೆ. ಬಟ್ ಇವ್ರಿಗೆ ಯಾವುದೇ ರೀತಿಯ ಹ್ಯಾಬಿಟ್ಸ್ ಇಲ್ಲ. ಅಂಡ್ ನನಗೂ ಯಾವುದೇ ರೀತಿಯ ಹ್ಯಾಬಿಟ್ಸ್ ಇಲ್ಲ. ಟಚ್ ಗೋಲ್ಡ್ ಇವ್ರಿಗೂ ಇಲ್ಲ. ಅದೊಂದು ಖುಷಿ ನನಗೆ. ಸುಮನ್ ಟಿವಿ ಕನ್ನಡದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 9686376663. ಓಕೆ, ನೈಸ್. ನೀವೇನ್ ಕಲ್ತ್ರಿ ಸಿಮ್ರಾನ್ ಇಂದ? ಎಷ್ಟೊಂದು ಹೇಳಿದ್ರು ಪಾಪ ಅವರು ಬ್ಲಾಕ್ ಆನ್ ಬ್ಲಾಕ್ ಬಗ್ಗೆ. ಸಿಮ್ರಾನ್ ಇಂದ ಐ ಲರ್ನ್ಡ್ ಹೌ ಟು ರೆಸ್ಪೆಕ್ಟ್ ವುಮೆನ್. ನೈಸ್. ಐ ನೆವರ್ ಹ್ಯಾಡ್ ದಟ್ ಹುಡುಗಿ ಅಂತ, ಬಿಕಾಸ್ ಐ ಹ್ಯಾವ್ ಸಮ್ ಪರ್ಸನಲ್ ರೀಸನ್ಸ್. ನನಗಿಷ್ಟ ಇಲ್ಲ ರಿವೀಲ್ ಮಾಡೋಕ್ಕೆ. ಬಟ್ ನನಗೆ ಅದಿರಲಿಲ್ಲ ಹುಡುಗಿರಿಗೆ ಮರ್ಯಾದೆ. ನಾನು ಸೋಷಿಯಲ್ ಮೀಡಿಯಾದಲ್ಲಿ ಅದೇ ಥರ ಡೈಲಾಗ್ ಮಾಡ್ತಿದ್ದೆ, ಅವನ ಅಕ್ಕನ ಅವಳು ಹಂಗೆ ಹಿಂಗೆ ಈ ಥರ ಮಾಡ್ತಿದ್ದೆ. ಆಮೇಲೆ ಬರ್ತಾ ಬರ್ತಾ ಐ ಗಾಟ್ ಟು ನೋ ನೀಡ್ ಟು ರೆಸ್ಪೆಕ್ಟ್ ವುಮೆನ್. ಅವ್ರು ಯಾವ ಥರ ಥಿಂಕ್ ಮಾಡ್ತಾರೆ, ಅವ್ರು ಏನು ಕಷ್ಟಗಳು ನೋಡಿರ್ತಾರೆ. ಸೊ ಅದನ್ನೆಲ್ಲ ನಾನು ಕಲ್ತೀನಿ. ದ ಬೇಸಿಕ್ ಥಿಂಗ್, ಬಿಕಾಸ್ ನಾನು ಸಿಮ್ರಾನಿಂದ ಕಲಿಯೋವಂಥದ್ದು ಏನೂ ಇರಲಿಲ್ಲ ಲೈಫಲ್ಲಿ. ಬಟ್ ಒಂದು ಥಿಂಗ್ ನನಗೆ ಯಾರು ಅರ್ಥ ಮಾಡಿಸೋ ಥರ ಯಾವುದೂ ಒಂದು ವಿಚಾರ ಇರಲಿಲ್ಲ ಅಂದರೆ ರೆಸ್ಪೆಕ್ಟ್ ವುಮೆನ್, ಲವ್ ಯುವರ್ ಪೇರೆಂಟ್ಸ್. ನಾನು ಮುಂಚೆ ಹೇಳ್ತಾ ಇದ್ದೆ ಲವ್ ಯುವರ್ ಪೇರೆಂಟ್ಸ್ ಅಂತ, ಬಟ್ ಅಷ್ಟು ಅಟ್ಯಾಚ್ಮೆಂಟ್ ಇರ್ತಾ ಇರಲಿಲ್ಲ ನನಗೆ. ರಿಲೇಷನ್ಶಿಪ್ ವ್ಯಾಲ್ಯೂಸ್ ಗೊತ್ತಿರಲಿಲ್ಲ, ಫ್ಯಾಮಿಲಿ ವ್ಯಾಲ್ಯೂಸ್ ಗೊತ್ತಿರಲಿಲ್ಲ, ವುಮೆನಿಗೆ ರೆಸ್ಪೆಕ್ಟ್ ಮಾಡೋದು ನಿಜ ಗೊತ್ತಿರಲಿಲ್ಲ ನನಗೆ. ಬಟ್ ಇದನ್ನು ದ ವ್ಯಾಲ್ಯೂಸ್ ಆಫ್ ರಿಲೇಷನ್ಶಿಪ್, ಯಾರಿಗೆ ಯಾವ ಥರ ಮರ್ಯಾದೆ ಕೊಡಬೇಕು, ಏನು ಎತ್ತ ಅನ್ನೋದು, ಅದನ್ನು ಸಿಮ್ರಾನಿಂದ ಕಲ್ತೀನಿ. ದೊಡ್ಡವರು ಅಂತ ಮರ್ಯಾದೆ ಕೊಡ್ತಾ ಇದ್ದೆ. ಅದು ಬಿಟ್ಟರೆ ನನಗೆ ಉಡಾಫೆ ಜಾಸ್ತಿ ಇರ್ತಾ ಇತ್ತು. ಅವರೇನು ನಾನೇನು. ನಾನು ಮುಂಚೆಯಿಂದ ಹುಡ್ದಾಗಿಂದ ನಾನು ದುಡ್ಡು ನೋಡ್ಬಿಟ್ಟಿನಲ್ಲ, ನನಗೆ ಆ ಥರ ಅನ್ನಿಸ್ತಾ ಇರಲಿಲ್ಲ. ನನಗೇನೋ ಆರಾಮಾಗಿ. ಬಟ್ ರೆಸ್ಪೆಕ್ಟ್ ಅಂತ ಅಂದರೆ ನನಗಿನ್ನ ವಯಸ್ಸಲ್ಲಿ ದೊಡ್ಡವರು, 1 ವರ್ಷ ದೊಡ್ಡವರು ನಾನು ಮರ್ಯಾದೆ ಕೊಡ್ತಾನೆ ಇದ್ದೆ. ಚಿಕ್ಕವ್ರಿಗೂ ನಾನು ಮರ್ಯಾದೆ ಕೊಡ್ತೀನಿ, ಬ್ರೋ ಸಿಸ್ಟರ್ ಹಂಗೆ ಮಾತಾಡಿಸ್ತೀನಿ ನಾನು. ಬಟ್ ನನಗೇನಂತ ಅಂದರೆ ಅದೊಂದು ಇತ್ತು ಯಾವಾಗ್ಲೂ. ಬಟ್ ಸಿಮ್ರಾನ್ ಬಂದಮೇಲೆ ಐ ಲರ್ನ್ಡ್ ವುಮೆನಿಗೆ ಹೆಂಗೆ ರೆಸ್ಪೆಕ್ಟ್ ಮಾಡಬೇಕು. ಅದಾದಮೇಲೆ ಐ ಲರ್ನ್ಡ್ ಫ್ಯಾಮಿಲಿ ವ್ಯಾಲ್ಯೂಸ್ ಏನು ಅಂತ, ಫ್ಯಾಮಿಲಿ ಜೊತೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಬೇಕು, ಫ್ಯಾಮಿಲಿಗೆ ವ್ಯಾಲ್ಯೂ ಕೊಡಬೇಕು ಅಂತ. ಆಮೇಲೆ ಐ ಲರ್ನ್ಡ್ ದುಡ್ಡು ಅನ್ನೆಸೆಸರಿಯಾಗಿ ಖರ್ಚು ಮಾಡಬಾರ್ದು ಅಂತ. ಸೊ ಈ 3 ಥಿಂಗ್ಸ್ ಮೈನ್ ನಾನು ಕಲ್ತಿದ್ದು. ಬಿಕಾಸ್ ಇನ್ನೆಲ್ಲ ನಂಗೆ ಮುಂಚೆಯಿಂದ ನಾನೇ ನೋಡ್ಕೊಂಬಂದು 100 ಲಕ್ಷ ಜನಕ್ಕೆ ಬುದ್ಧಿ ಹೇಳ್ತಾ ಇದ್ದೆ. ಬಟ್ ಈ 3 ಥಿಂಗ್ ನನ್ನ ಲೈಫಲ್ಲಿ ನನಗೆ ಕಲ್ಸೋರು ಯಾರು ಇರಲಿಲ್ಲ, ಅಥವಾ ನಂಗೆ ಗೊತ್ತಿರಲಿಲ್ಲ ಅದೆಲ್ಲ. ಸಿಮ್ರಾನಿಂದ ಅದು ಕಲ್ತಿದ್ದೀನಿ. ಅಮ್ಮ ಏನು ಹೇಳ್ಕೊಡ್ತಾ ಇರಲಿಲ್ವಾ ನಿಮಗೆ? ಅಂದರೆ ನಮ್ಮ ಮಧ್ಯೆ ಕಾನ್ವರ್ಸೇಷನ್ ಜಾಸ್ತಿ ಆಗ್ತಾ ಇರಲಿಲ್ಲ. ರೀಸೆಂಟ್ಲಿ ನಾವು ಜಾಸ್ತಿ ಕಾನ್ವರ್ಸೇಷನ್ ಮಾಡ್ತಾ ಇರೋದು. ಮುಂಚೆಯಿಂದ ನನಗೆ ಅಷ್ಟು ಕಾನ್ವರ್ಸೇಷನ್ ಇಲ್ಲ, ಬಿಕಾಸ್ ನಾನು ಹಾಸ್ಟೆಲಲ್ಲಿ ಬೆಳೆದಿದ್ದು ಆ ಥರ. ಅದಕ್ಕೋಸ್ಕರ ನಂಗೆ ಅಷ್ಟೇ ಒಂದು ಸ್ವಲ್ಪ ಕಡಿಮೆ ಇತ್ತು ಕನೆಕ್ಷನ್ ಫ್ಯಾಮಿಲಿ ಜೊತೆ. ಇವಾಗ ಏನು ನಮ್ಮ ತಂದೆ ಮರ್ಯಾದೆಗೋಸ್ಕರ ಬದುಕಬೇಕು, ನಮ್ಮ ತಾಯಿ ಖುಷಿಗೋಸ್ಕರ ಬದುಕಬೇಕು, ನಮ್ಮ ಅಣ್ಣ ಪ್ರೀತಿಗೋಸ್ಕರ, ಇದೆಲ್ಲ ಐ ಲರ್ನ್ ಫ್ರಮ್ ಹರ್ ಅಷ್ಟೇ. ಓಕೆ. ನನಗೆ ಮುಂಚೆಯಿಂದ ಐ ವಾಸ್ ಲೈಕ್ ಡಿಟ್ಯಾಚ್ಡ್ ಫ್ಯಾಮಿಲಿ. ನಾನು ಒಬ್ಬನೇ ಇರೋಕ್ಕೆ ಅಟ್ಯಾಚ್ಮೆಂಟ್ ಇಲ್ಲ, ಡಿಟ್ಯಾಚ್. ನಾನು ಒಬ್ಬನೇ ಇರಬೇಕು, ನಾನು ಪಾಡಿಗೆ ನಾನು ಇರಬೇಕು, ನಾನು ಯಾವಾಗ ತಿನ್ಕೊತೀನಿ ನನಗೆ ಬಿಟ್ಟಿದ್ದು, ನನ್ನ ವಿಚಾರ ನನಗೆ ಬಿಟ್ಟಿದ್ದು, ನನ್ನ ಖರ್ಚು ನಾನು ನೋಡ್ಕೊಬೇಕು, ಈ ಥರ ನಾನು ಮುಂಚೆಯಿಂದ. ಕಾರಣ ಏನು ಅಂದರೆ ಡಿಟ್ಯಾಚ್ಮೆಂಟ್ ಯಾಕೆ ಫ್ಯಾಮಿಲಿ? ಹಾಸ್ಟೆಲ್ ಅಂದ್ರೆ ಅವ್ರು ನಿಮ್ಮನ್ನ ಹಾಸ್ಟೆಲ್ಗೆ ಹಾಕಿದಕ್ಕೆ ಆ ಒಂದು ಬೇಜಾರು. ಬೇಸಿಕ್ ಥಿಂಗ್ ಏನಂತ ಅಂದ್ರೆ, ಮಕ್ಕಳನ್ನ ಬೆಳೆಸೋ ವಯಸ್ಸಿನಲ್ಲಿ ಅವ್ರನ್ನ ತಗೊಂಡೋಗಿ ಹಾಸ್ಟೆಲ್ಗೆ ಹಾಕಿದ್ರೆ ಮಕ್ಳಿಗೆ ಆ ವ್ಯಾಲ್ಯೂಸ್ ಗೊತ್ತಾಗಲ್ಲ, ಪೇರೆಂಟ್ಸ್ ಜೊತೆ ಯಾವ ಬಾಂಡಿಂಗ್ ಇರುತ್ತೆ ಅಂತ. ಸೊ ಅದೊಂದು ಚಿಕ್ಕ ವಯಸ್ಸಿಂದ ನಂಗೆ ಇಶ್ಯೂ ಇತ್ತು. ಬಿಕಾಸ್ ನಾನು ಚಿಕ್ಕ ವಯಸ್ಸಿಂದ ಪೇರೆಂಟ್ಸ್ ಜೊತೆ ಯಾವಾಗ ಬೆಳಿಬೇಕು ಅವಾಗ ನಾನು ಬೆಳಿಲಿಲ್ಲ. ನನಗೆ ಅವಾಗ ಅದೊಂದು ಡಿಟ್ಯಾಚ್ಮೆಂಟ್ ಬಂತಲ್ಲ, ಅದಾದ್ಮೇಲೆ ನೆಕ್ಸ್ಟ್ ನನಗೆ ಅವ್ರು ಲವ್ ಬೇಕಂತ ಅನ್ನಿಸ್ತಿಲ್ಲ. ಬಿಕಾಸ್ ಅಷ್ಟೊತ್ತಿಗೆ ನಾನು ಆಲ್ರೆಡಿ ಹೈಯರ್ ಎಜುಕೇಷನ್ಗೆ ಬಂದ್ಬಿಟ್ಟಿದ್ದೆ. ನನಗೆ ಆ ಲವ್ ಅಷ್ಟೊಂದು ನೆಸಿಟಿ ಇದೆ, ಬೇಕು ಅಂತ ಅನ್ನಿಸ್ತಿಲ್ಲ. ಸೊ ಅಂಡ್ ಮೋರ್ ಓವರ್ ಯಾವತ್ತು ನನ್ನ ಪೇರೆಂಟ್ಸ್ ನನಗೆ ಅಪ್ರಿಷಿಯೇಟ್ ಮಾಡಿರ್ಲಿಲ್ವಲ್ಲ. ನೀನು ಮಾಡ್ತಾರೆ, ಚೆನ್ನಾಗಿ ಮಾಡ್ತಾ ಇದೆಯಾ, ಮಾಡು, ಒಳ್ಳೇದಾಗುತ್ತೆ, ಮಾಡು, ಬೆಳಿತೀಯ. ಅವ್ರ ಪರ್ಸ್ಪೆಕ್ಟಿವ್ನ ನಾನು ಇವಾಗ ಅರ್ಥ ಮಾಡ್ಕೊಂಡಾಗ ನನಗೆ ಅರ್ಥ ಆಯ್ತು, ಅವ್ರ ರೀತಿನಲ್ಲಿ ಅವ್ರು ಕರೆಕ್ಟ್ ಇದ್ದಾರೆ. ಬಟ್ ನಾನು ಮಾಡಿದ್ದು ನನ್ನ ರೀತಿನಲ್ಲಿ ಕರೆಕ್ಟ್ ಇತ್ತು ಅಂತ ಅನ್ಸುತ್ತೆ. ಬೇಸಿಕ್ ಅದೊಂದು ಅಡ್ವೈಸರ ಅನ್ಕೊಬೋದು. ಮಕ್ಕಳನ್ನ ಬೆಳೆಸೋ ವಯಸ್ಸು ಇವಾಗ 1 ರಿಂದ 10 ವರ್ಷ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಮಕ್ಕಳು ಲೈಫಲ್ಲಿ. ಫಸ್ಟ್ 10 ವರ್ಷ ಅದನ್ನು ನೀವು ಜೊತೆಲಿ ಇಟ್ಕೊಂಡು ಚೆನ್ನಾಗಿ ಹೇಳ್ಕೊಟ್ಟು ಬೆಳೆಸಿದ್ರೆ ಮಕ್ಕಳು ಎಲ್ಲದೂ ವ್ಯಾಲ್ಯೂನು ಕಲ್ತ್ಕೊತಾರೆ. ಅದರಲ್ಲಿ 100ರಲ್ಲಿ ಒಬ್ಬರು ಫೇಲ್ ಆಗ್ತಾರೆ. ಬಟ್ ಎಲ್ಲ ಫೇಲ್ ಆದವರು ಎಲ್ಲ ನಂತರನೇ ಆಗ್ತಾರೆ ಅಂತ ನಾನು ಹೇಳೋಕ್ಕಾಗಲ್ಲ. ಅವ್ರು ಏನು ಬೇಕಾದ್ರೂ ಆಗ್ಬೋದು, ನೆಗೆಟಿವ್ ಏನಲ್ಲಿ ಹೆಂಗೆ ಬೇಕಾದ್ರೂ ಹೋಗ್ಬೋದು. ಸೊ ಅದನ್ನೊಂದು ಅರ್ಥ ಮಾಡ್ಕೊಂಡ್ರೆ ಪೇರೆಂಟ್ಸು ಚೆನ್ನಾಗಿರುತ್ತೆ.
ಅಂತ ಅಷ್ಟೇ. ಬಟ್ ನಿಮ್ಮ ಲೈಫಲ್ಲಿ ಸ್ಟ್ರಗ್ಲಿಂಗ್ಸ್ ಅನ್ನೋದು ಯಾವುದು ಇಲ್ಲ ಹಾಗಾದ್ರೆ, ಯಾಕಂದ್ರೆ ನೀವೇ ಹೇಳ್ತಾ ಇದ್ರಿ ತುಂಬಾ ದುಡ್ಡು ಕಷ್ಟ ಅಂತ ನಾನು ಯಾವತ್ತೂ ಪಟ್ಟಿಲ್ಲ. ಅಂದ್ರೆ ಊಟಕ್ಕೆ ಕಷ್ಟ, ಮನೆಗೆ ಕಷ್ಟ, ನನ್ ಮನೆಗೆ ಮಾಡಾಕ್ಬೇಕು ಅಥವಾ ನನಗೆ ಬಟ್ಟೆ ಹಾಕಕ್ ದುಡ್ಡಿಲ್ಲ, ತಿನ್ನಕ್ ದುಡ್ಡಿಲ್ಲ, ಆತರ ಯಾವತ್ತೂ ನಾನು ನೋಡಿಲ್ಲ. ನನಗೆ ಚಿಕ್ಕ ವಯಸ್ಸಿಂದ ನಾನು ಹುಡ್ದಾಗಿಂದ ನಾನು ಕಾರಲ್ಲೇ ಓಡಾಡಿದ್ದೀನಿ. ಇವತ್ತು ನಾನು ಕಾರಲ್ಲೇ ಓಡಾಡ್ತೀನಿ. ನಮಗೆ ಇವತ್ತು ನಮ್ಮ ಮನೇಲಿ 8ರಿಂದ 9 ಕಾರ್ ಇದಾವೆ. ನನಗೆ ಆತರ ಯಾವತ್ತೂ ತೊಂದರೆ ನೋಡಿಲ್ಲ. ನಾನು ಚೆನ್ನಾಗಿ ಗೋಲ್ಡನ್ ಸ್ಪೂನ್ ನಾನು ಯಾವತ್ತೂ. ಬಟ್ ಕಷ್ಟ ಅಂದ್ರೆ ಇಲ್ಲಿ ಪಟ್ಟಿದ್ದೀನಿ ಅಷ್ಟೇ. ಪರ್ಟಿಕ್ಯುಲರ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಇದ್ದ ಎಫರ್ಟ್ ನಾನು ಹಾಕಿರೋದು ಅದು ಕಷ್ಟ ಅಷ್ಟೇ ನಾನು ನೋಡೋದು. ಪರ್ಸನಲ್ ಲೈಫಲ್ಲಿ ಯಾವುದೇ ತರ ಕಷ್ಟ ಇಲ್ಲ. ತಿನ್ನಕ್ಕೆ ಬಟ್ಟೆಗೆ ಏನೂ ತೊಂದರೆ ಇಲ್ಲ, ಅದೆಲ್ಲ ಚೆನ್ನಾಗಿದೆ. ಓಕೆ ಸಿಮ್ರನ್, ನಿಮ್ಮ ಲೈಫಲ್ಲಿ ನೀವು ಹೇಳ್ತಾ ಇದ್ರಿ 15 ವರ್ಷದಿಂದಾನೇ ದುಡಿಯೋ, ಯಾಕಂದ್ರೆ ಆ ಒಂದು ಫೇಸ್ ಇದೆ ಅಲ್ಲ, ಅದು ಹೆಂಗಿರುತ್ತೆ ಅಂದರೆ ಯೂಶಲಿ ಹುಡುಗಿರಿಗೆ ಅಂದರೆ ಒಂದು ಎಂಜಾಯ್ ಮಾಡಬೇಕು, ಒಂದು ಫ್ಯಾಮಿಲಿ ಜೊತೆ ಈ ಥರದ್ದೆಲ್ಲ ಇರುತ್ತೆ. ಅಂದರೆ ನಮಗೆ ಆದಂಥ ಒಂದು ಕನಸುಗಳು ಅಲ್ಲಿಂದ ಶುರುವಾಗುತ್ತೆ. ನಾನು ಹಿಂಗಿರಬೇಕು, ಹಂಗಿರಬೇಕು, ಒಂದು ಬಟ್ಟೆಗಳನ್ನ ತೊಗೋಬೇಕು, ಹಿಂಗೆ ಕಾಣಿಸ್ಕೊಳ್ಬೇಕು ಅನ್ನೋದೆಲ್ಲ ಇರುತ್ತೆ. ಬಟ್ ಆ ಟೈಮಲ್ಲಿ ನೀವು ದುಡಿಯೋದಕ್ಕೆ ಶುರು ಮಾಡ್ತೀರಿ. ಆ 15 ವರ್ಷ ಹೆಂಗಿತ್ತು ಅಂದರೆ ನಮಗೆ ಒಂದು ಸರ್ಟನ್ ಟೈಮ್ ಬೇಜಾರಾಗುತ್ತಪ್ಪ, ಎಷ್ಟು ದುಡಿಬೇಕಿನ್ನು ಅನ್ನೋ ಥರ ಆಗುತ್ತೆ. ನಿಮ್ಮದು ಲೈಫಲ್ಲಿ 15 ವರ್ಷ ಟೈಮಲ್ಲಿ ನಾನು ಆವಾಗ ಮಗು, ಫಸ್ಟ್ ಆಫ್ ಆಲ್ ನಾನು ನಮ್ಮ ಏರಿಯಾ ಬಿಟ್ಟು ಸ್ಕೂಲ್ಗೆ ಹೋಗ್ತಿದ್ದೆ ಅಥವಾ ಅಷ್ಟೇ ಇದ್ದಿದ್ದು. ಬೇರೆ ಯಾವ ಏರಿಯಾಗೂ ಹೋಗಿಲ್ಲ. ಏನಾದರೂ ಒಂದ್ಸಲ ಹೋಗಿದ್ರೆ ಜಯನಗರ್ 4th ಬ್ಲಾಕಿಗೆ ಹೋಗಿರ್ತೀನಿ ಹೊರತು ಯಾವ ಏರಿಯಾಗೆ ಹೋಗಿಲ್ಲ ಗೊತ್ತಿಲ್ಲ. ಸೊ ನಾನು ದುಡಿಯೋಕ್ಕೆ ಸ್ಟಾರ್ಟ್ ಮಾಡಿದಾಗ ತುಂಬ ಭಯ ಆಗಿಬಿಟ್ಟಿತ್ತು. ಬಿಕಾಸ್ ನೋಡಿ, ಗಂಡು ಮಕ್ಕಳಾಗಿ ಆಚೆ ಹೋಗ್ಬಿಟ್ಟು ದುಡಿಯೋದು ಇಸ್ ಫೈನ್. ಹೆಣ್ಮಗು ಬೇರೆ, ನಾನು ಪ್ರಪಂಚ ನೋಡಿಲ್ಲ. ನಾನು ಯಾರ ಹತ್ರ ಹೇಗೆ ಮಾತಾಡ್ಬೇಕು ನಂಗೆ ಗೊತ್ತಿಲ್ಲ, ಹುಡುಗರ ಹತ್ರ ಆಗಲಿ ಯಾರ ಹತ್ರ ಹಿಂಗೆ ಮಾತಾಡಬೇಕು ಅಂತ ಗೊತ್ತಿಲ್ಲ. ಸೊ ಅವಾಗ ತುಂಬ ಭಯ ಆಗ್ತಿತ್ತು ತುಂಬ. ಆ್ಯಂಡ್ ನನ್ನ ಫ್ರೆಂಡ್ಸ್ ಎಲ್ಲ ಫೋಟೋಸ್ ಎಲ್ಲ ಇನ್ಸ್ಟಾಗ್ರಾಮಲ್ಲಿ, ವಾಟ್ಸಪ್ಪಲ್ಲಿ ಎಲ್ಲ ಸ್ಕ್ರೀನ್ಶಾಟ್ಸ್ ಇದು ಹಾಕ್ತಿದ್ರು ಫೋಟೋಸು. ಇವತ್ತು ನಾವು ಇಲ್ಲಿ ಹೋಗಿದ್ದೀವಿ, ಪಾರ್ಟಿಗೆ ಹೋಗಿದ್ದೀವಿ ಅಂತೆಲ್ಲ. ಆವಾಗ ನೋಡ್ಬಿಟ್ಟು ನಂಗೆ ಯಾವತ್ತೂ ಬೇಜಾರಾಗಿಲ್ಲ. ನನಗೆ ಖುಷಿ ಆಯಿತು, ಇವ್ರು ಈ ವಯಸ್ಸಲ್ಲಿ ಪಾರ್ಟಿ ಮಾಡ್ತಾರೆ. ನನ್ನ ಟೈಮ್ ಬಂದಾಗ ನಾನು ನನ್ನ ಏಜಲ್ಲಿ ಇವಾಗ ಎಲ್ಲರೂ ಇವಾಗ ಕೆಲಸ ಹುಡುಕ್ತಾ ಇದ್ದಾರೆ. ಬಟ್ ಇವಾಗ ನಂಗೆ ಕೆಲಸ ಹುಡುಕೋ ಅವಶ್ಯಕತೆ ಇಲ್ಲ. ಇವಾಗ ನಾನು ಆರಾಮಾಗಿದ್ದೀನಿ. ಬಿಕಾಸ್ ಆವಾಗ ನಾನು ಅಲ್ಲಿಂದ ಕಷ್ಟಪಡ್ಕೊಂಡು ಬಂದೀನಿ, ಅದಕ್ಕೆ ಇವಾಗ ಆರಾಮಾಗಿದ್ದೀನಿ. ಸೊ ಅದೊಂದು ತುಂಬ ಚಿಕ್ಕ ವಯಸ್ಸಿಗೆ ಇವಾಗ ಆರಾಮಾಗಿದ್ದೀನಿ ಅನ್ನೋ ಒಂದು ಖುಷಿ. ಬಿಕಾಸ್ 15 ವರ್ಷ ಟೈಮಲ್ಲೇ ನಾನು ತುಂಬ ಒಂದು ಏನದು ಸ್ಟ್ರಗಲ್ಸ್ ನೋಡ್ಬಿಟ್ಟಿದ್ದೀನಲ್ವಾ. ಫೈನಾನ್ಷಿಯಲಿ ಆಗಲಿ, ಫ್ಯಾಮಿಲಿ ಪ್ರಾಬ್ಲಮ್ಸ್ ಆಗಲಿ, ಈ ಥರ ಎಲ್ಲ. ನಮ್ಮ ತಾಯಿಗೂ ಕೂಡ ಸ್ವಲ್ಪ ಪ್ರಾಬ್ಲಮ್ಸ್ ಎಲ್ಲ ಫೇಸ್ ಮಾಡ್ಕೊಂಡು ನಮ್ಮ ತಾಯಿನೂ ತುಂಬ ಬಂದಿದ್ದಾರೆ. ಸೊ ಅದರಿಂದ ಇವಾಗ ತುಂಬ ಖುಷಿಯಾಗಿದ್ದೀನಿ ಲೈಫಲ್ಲಿ, ಎಲ್ಲ ಚೆನ್ನಾಗಿದೆ. ಸೂಪರ್. ಓಕೆ, ಅವ್ರು ಹೇಳ್ತಾ ಇದ್ರು ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿದೆ ನಾನು ಇವ್ರು ಶಶಿಧರ್ಗೆ ಅಂತ ಹೇಳಿ. ಸೊ ನೀವು ಯಾಕೆ ಸಿಮ್ರಾನ್, ಈ ತುಂಬ ಜನ ಹುಡುಗಿರು ಮೆಸೇಜ್ ಮಾಡಿರ್ತಾರೆ ರೀ, ನನಗೆ ಗೊತ್ತದು. 2 ವರ್ಷದಿಂದ ಭೇಟಿ ಆಗಿದ್ರಿ, ಹೇಳಿದ್ರಿ ಅದೆಲ್ಲ ನೀವು ನನ್ನ ಹತ್ರ, ನೆನಪಿದೆನಾ? ಫ್ಲರ್ಟ್ ಎಲ್ಲ ಮಾಡ್ತಾರ್ರಿ ಅವರು, ಗೊತ್ತಿರಲಿ ನಿಮಗೆ? ಗೊತ್ತು ಅಂತ. ಫೈನ್, ಗೊತ್ತಾ? ಅವಳ ಜೊತೆ ಮಾಡಿದ್ದೀನಲ್ಲ, ಅವಳು ಗೊತ್ತಿರುತ್ತಲ್ಲ. ವೆರಿ ನೈಸ್. ಓಕೆ, ಯಾಕೆ ಸಿಮ್ರಾನ್ನ ಚೂಸ್ ಮಾಡ್ತೀರಿ? ಆಮೇಲೆ ಅವ್ರ ಜೊತೆ ಲಾಕ್ಸ್ ಮಾಡ್ತೀರಾ? ಅಂದರೆ ಒಬ್ರ ಜೊತೆ ನಾವು ಸ್ಕ್ರೀನ್ ಕಾಣಿಸ್ಕೊಳ್ತೀವಲ್ಲ, ಜನಗಳು ನಮ್ಮನ್ನು ನೋಡೋ ರೀತಿನೇ ಬದಲಾಗುತ್ತೆ. ಈಗ ಅವ್ರನ್ನ ಅತ್ತಿಗೆ ಅಂತ ಕರೀತಾರೆ, ವಾವ್ ಸೂಪರ್ ಪೇರು, ಮದುವೆ ಆದ್ರೆ ಚೆನ್ನಾಗಿರುತ್ತೆ, ಮದುವೆ ಆಗಬೇಕು, ಮದುವೆ ಆಗಿದ್ದಾರೆ ಅಂತಾನೆ ಅನ್ಕೊಂಡ್ಬಿಟ್ಟಿರ್ತಾರೆ ಬಿಡ್ರಿ ಕೆಲವರು, ನೀವು ನಿಮ್ಮ ರೀಲ್ಸ್ಗಳು ನೋಡಿದಾಗ ಅಲ್ವಾ? ಅಲ್ವಾ? ಸೊ ಹಂಗೆಲ್ಲ ಇರುತ್ತೆ. ಯಾಕೆ ಸಿಮ್ರನ್ ಅವ್ರನ್ನ ಚೂಸ್ ಮಾಡಿದ್ರಿ ನೀವು ಅಂತ? ಅಂದರೆ ಆ ಮೆಸೇಜ್ಗಳಿಗೆ ರಿಪ್ಲೈ ಆಗಿರ್ಬೋದು, ಅವ್ರ ಜೊತೆ ಕನೆಕ್ಷನ್ ಆಗಿರ್ಬೋದು. ಸುಮಾರು ಜನ ಹುಡುಗಿರು ಬಂದಿರ್ತಾರೆ ಅಲ್ವಾ? ಅದು ಬಿಟ್ಟೆಲ್ಲ ಯಾಕೆ ಸಿಮ್ರಾನ್ ಅವರು ಅಂತ ನಾವು ನಮ್ಮ ಪ್ರಶ್ನೆ. ನಾನು ಅದನ್ನ ಹೇಳ್ತಾ ಇರ್ತೀನಿ. ಸಿಮ್ರಾನ್ನ ನಾನು ರೀಲ್ಸ್ ಅಲ್ಲಿ ನೋಡಿದ್ದೆ. ನಾನು ಇವಳು ಅಕೌಂಟಿಂದ ನಂಗೆ ಮೆಸೇಜ್ ಬಂದಾಗ ನಾನು ಅಂದ್ಕೊಂಡು ಫೇಕ್ ಅಕೌಂಟ್ ಅಂದ್ಕೊಂಡೆ. 35-40 ಸಾವಿರ ಫಾಲೋವರ್ಸ್ ಇತ್ತು ಅದರಲ್ಲಿ. ಯಾವ್ದೋ ಫ್ಯಾನ್ ಪೇಜ್ ಇರುತ್ತೆ. ಬಿಕಾಸ್ ಆ ಪೋಸ್ಟ್ಗಳು ಹಂಗೆ ಇತ್ತು, ಆನ್ ಅಂಡ್ ಆಫ್, ಏನೋ ಒಂಥರ ಡಿಫ್ರೆಂಟ್ ಆಗಿ ವಿಚಿತ್ರ ಪೋಸ್ಟ್ ಇತ್ತು ಅದೆಲ್ಲ ಅಕೌಂಟ್ ಅಲ್ಲಿ. ನಾನು ಯಾವ್ದೋ ಫ್ಯಾನ್ ಪೇಜ್ ಇರುತ್ತೆ ಇವಳದು. ಬಿಕಾಸ್ ಇವಳನ್ನ ನಾನು ಸೀರಿಯಲ್ ನೋಡಿದ್ ನೆನಪು. ನಾನು ತಿಪ್ಟೂರ್ನಲ್ಲೇ ನೋಡಿದ್ದೆ. ಯಾವಾಗ ಒಂದು ಟೈಮ್ ಮನೇಲಿ ನೋಡ್ಬೇಕಾದ್ರೆ ಹಂಗೆ ಪಾಸ್ ಆಗ್ಬೇಕಾದ್ರೆ ನಾನು ಟಿವಿನಲ್ಲೇ ನೋಡಿದ್ದೆ ಇವಳನ್ನ, 1-2 ಸಲ ನೋಡಿದ್ನಲ್ಲ ಅಂತ ನೆನಪಾಗಿತ್ತು ನನಗೆ. ಇವಳನ್ನ ಟಿವಿನಲ್ಲಿ ನೋಡಿದ್ದೆ, ನಾನು ಸೀರಿಯಲ್ ಅಲ್ಲಿ ನೋಡಿದ್ದೀನಿ ಅಂತ ನೆನಪಾಯ್ತು ನನಗೆ. ಚೆನ್ನಾಗಿದ್ಲು, ಓಕೆ ಚೆನ್ನಾಗಿದ್ಲು ಅಂತಾನೆ ಅನ್ಕೊಂತಿದ್ದೆ. ಬಟ್ ಆಬ್ವಿಯಸ್ಲಿ ಚೆನ್ನಾಗಿರೋ ಹುಡುಗಿರು ಸಿಂಗಲ್ ಆಗಿರಲ್ಲ ಅಂತ ನಂಗೆ ಡೌಟ್ ಇತ್ತು. ಯಾರೇ ಹೇಳಿದ್ ನಿಮಗೆ ಚೆನ್ನಾಗಿರೋ ಹುಡುಗಿರು ಸಿಂಗಲ್ ಆಗಿರಲ್ಲ ಅಂತ? ಇಲ್ಲ, ನಂಗೆ ಡೌಟ್ ಇತ್ತು. ನಂಗೆ ಆಕ್ಚುಲಿ ಡೌಟ್ ಇತ್ತು. ನಾನು ಅದಕ್ಕೆ ರಿಸ್ಕ್ ತಗೊಳಕ್ ಹೋಗ್ಲಿಲ್ಲ. ಯಾಕೆ ಸುಮ್ನೆ ರಿಸ್ಕ್ ಅಂತ ಹೇಳ್ಬಿಟ್ಟು ನಾನು ಸುಮ್ನೆ ಇದ್ದೆ. ಇವಳ ಹೆಸರು ಗೊತ್ತಿರಲಿಲ್ಲ ನಂಗೆ. ಸೀರಿಯಲ್ ಅಲ್ಲಿ ಇವಳ ಹೆಸರು ಹೆಂಗ್ ಗೊತ್ತಾಗುತ್ತೆ? ಸೀರಿಯಲ್ ಅಲ್ಲಿ ಇವಳ ಹೆಸರು ಇದ್ದಿದ್ದು ರಾಗಿಣಿ ಅಂತ. ರಾಗಿಣಿ ಇವಳು ರಿಯಲ್ ಹೆಸರು ನಂಗೆ ಗೊತ್ತಿಲ್ಲ. ಇನ್ಸ್ಟಾಗ್ರಾಮ್ ಅಲ್ಲಿ ಬಂದು ಹುಡ್ಕೋಕೆ ಹೆಸರಾದ್ರೂ ಗೊತ್ತಿರ್ಬೇಕಲ್ವಾ? ಹೆಸರು ಗೊತ್ತಿಲ್ಲ ನನಗೆ, ಹೆಂಗ್ ಹುಡುಗಿ ಹುಡುಗಿನ? ಅದು ನಾನ್ ನಿಮ್ಗೆ ಹೇಳ್ತಾರ ಕತೆ. ನಾನ್ ನೋಡ್ 1 ವರ್ಷ ಆಗಿತ್ತು. ಓಕೆ ಅಲ್ಲಿ ಮೆಸೇಜ್ ಬಂದಿಲ್ಲ, ಅಲ್ಲಿ ನಂಗೆ ಗೊತ್ತೇ ಇಲ್ಲ ಇವಳು ಯಾರಂತಾನೆ ನಂಗೆ ಗೊತ್ತಿಲ್ಲ. ಇವಳು ಮುಖ ನೋಡಿದ್ದೆ ನನಗೆ. ಇವಳು ಪೋಸ್ಟ್ ಗಳು ಫೀಡಿಗೆ ಬಂದಿತ್ತಲ್ಲ, ನಾನು ಯಾವ್ದೋ ಫ್ಯಾನ್ ಎಡಿಟ್ ಮಾಡಿದ್ದಾರೆ ಚೆನ್ನಾಗಿತ್ತು ಇವಳು ಅಂತ ನಾನು ನೋಡಿದ್ನಲ್ಲ, ಇವಳು ತಲೆಯಲ್ಲಿ ಇತ್ತು ನನಗೆ. ನಾನು ಲೈಕ್ ಮಾಡಿದ್ದೆ.
ಬಟ್ ನಂಗದು ಗೊತ್ತಿರ್ಲಿಲ್ಲ, ಅದು ಹುಡುಗ ಅಕೌಂಟ್ 40,000 ಫಾಲೋವರ್ಸ್ ಅಷ್ಟೇ ಇರೋದು ಈ ಹುಡುಗಿಗೆ ಅಂತ ನನಗೆ ಆಶ್ಚರ್ಯ. ಅದ್ ಹೆಂಗು ಗುರು 40,000 ಫಾಲೋವರ್ಸ್, ಎಂತೆಂತವ್ರಿಗೂ ಎಷ್ಟೆಷ್ಟೋ ಫಾಲೋವರ್ಸ್ ಇರ್ತಾರೆ ನಾನು ನೋಡಿದೀನಿ. ಬಟ್ ನಾನು ಅನ್ಕೊಂಡಿರ್ಲಿಲ್ಲ ಇವಳಿಗೆ. ಆಮೇಲೆ ನನಗೆ ಗೊತ್ತಾಯ್ತು ಇವಳು ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಇಲ್ಲ, ಇವಳದೇ ಅಕೌಂಟ್ ಅಂತ ಇವಳು ವಾಯ್ಸ್ ಮೆಸೇಜ್ ಕಳ್ಸತ್ತಾಗ ನಂಗೆ ಗೊತ್ತಿರ್ಲಿಲ್ಲ. ಇವ್ರು ಕೇಳಿದ್ರು ಫ್ಯಾನ್ ಪೇಜ್ ಇದೆ ಫ್ಯಾನ್ ಪೇಜ್ ಆಯ್ತು ಅಂತ ನಾನು ಕೇಳಿದ್ರು ವಾಯ್ಸ್ ಮೆಸೇಜ್. ಆಮೇಲೆ ವಾಯ್ಸ್ ಮೆಸೇಜ್ ಹಾಕಲ್ಲ ಒಂದಷ್ಟು ಅದನ್ನೆಲ್ಲ ಕೇಳ್ಸಕ್ ಆಗಲ್ಲ. ಬಟ್ ಅದಾದ್ಮೇಲೆ ನಂಗೆ ನಂಬಿಕೆ ಬಂದಿದ್ದು, ಓಕೆ ಇವಳೆ ಒಂದ್ 5 days ಸಿಗೋಣ ಅಂತ ಡಿಸೈಡ್ ಮಾಡಿ ಸಿಕ್ಕಿದ. ಅಂಡ್ ಮೋರ್ ಓವರ್ ನನಗೆ ಮುಂಚೆನೆ ಇಂಟ್ರೆಸ್ಟ್ ಇದ್ದಿದ್ರಿಂದ ಇವಳನ್ನ ನೋಡ್ಬೇಕು, ಮೀಟ್ ಮಾಡ್ಬೇಕು, ಮಾತಾಡ್ಬೇಕು ಅಂತ ನಂಗೆ ಮುಂಚೆನೆ ಇಂಟ್ರೆಸ್ಟ್ ಇದ್ದಿದ್ರಿಂದ ನಾನು ಯಾರಿಗೂ ಮೆಸೇಜ್ ಮಾಡಲ್ಲ. ಟು ಬಿ ಫ್ರಾಂಕ್, ನಾನು ಯಾರಿಗೂ ಫಸ್ಟ್ ಐ ಡೋಂಟ್ ಟೆಕ್ಸ್ಟ್, ಸುಮ್ನೆ ಮಾಡಕ್ ಹೋಗಲ್ಲ. ಇವಳೇ ಮಾಡಿದ್ಲಲ್ಲ, ನಾನು ಎಂಕ್ವೈರಿ ಮಾಡ್ಕೊಂಡು ಓಕೆ ನೀನೇ ಕನ್ಫರ್ಮ್ ಎಲ್ಲ ಮಾಡ್ಕೊಂಡಾದ್ಮೇಲೆ ವೈಫ್ ಚೆನ್ನಾಗ್ ಅನ್ನಿಸ್ತು. ಬಿಕಾಸ್ ಅವಳು ನಗಾಡ್ಕೊಂಡು ವಾಯ್ಸ್ ಮೆಸೇಜ್ ಕಳಿಸ್ತಾ ಇದ್ಲು, ನಾನು ಫುಲ್ ನಗಾಡ್ಕೊಂಡು ಕಳಿಸ್ತಾ. ಯಾಕಂತಂದ್ರೆ ಫನ್ನಿ ಆಗಿ ಹೋಗಿತ್ತು, ಕಾನ್ವರ್ಸೇಷನ್ ತುಂಬಾ ಫನ್ ಆಗಿ ಹೋಯ್ತು ಅದು. ಆಮೇಲೆ ಮಾತಾಡಿಸಿದಾಗ ಓಕೆ ಫೈನ್ ಅಂತ ಅನ್ಕೊಂಡು ಚೆನ್ನಾಗಿ ಮಾತಾಯ್ತು, ಸರಿ ಸಿಗೋಣ ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡ್ಕೊಂಡು ಸಿಕ್ಕಿದಾಗ ಫಸ್ಟ್ ಮೀಟಲ್ಲಿ ಸಿಕ್ಕಿದಾಗ ಅದೇ ನೋಡ್ತಾ ಇದ್ದೆ ನಾನು. ರಿಯಲ್ ಆಗಿ ನಾನು ನೋಡಿದ್ದೆ. ನಾನು ಲೈಕ್ ನಾವ್ ಯಾರಾದ್ರೂ ಇನ್ಸ್ಟಾಗ್ರಾಮ್ ನೋಡಿ ರಿಯಲ್ ಆಗಿ ನೋಡಿದ್ರು ಕೂಡ ಡಿಫರೆನ್ಸ್ ಅನ್ನಿಸ್ತಾರೆ ಜನ. ಇವಾಗ ನಾನೇ ಕೂಡ ಕ್ಯಾಮ್ರಾ ಮುಂದೆ ಕುತ್ಕೊಂಡಾಗ ಅಥವಾ ಕ್ಯಾಮ್ರಾ ಆಫ್ ಕ್ಯಾಮ್ರಾ ನನ್ನ ಸ್ಕಿನ್ ಟೋನ್ ಇನ್ನೂ ಸ್ವಲ್ಪ ಕಡಿಮೆ ಬರುತ್ತೆ, ನಾನು ಸ್ವಲ್ಪ ಡಾರ್ಕ್ ಆಗಿ ಕಾಣ್ತೀನಿ. ಬಟ್ ನಾನು ಸಿಮ್ರಾನ್ ನೋಡಿದಾಗ ನನಗೆ ಹೆಂಗ್ ಅನಿಸ್ತು ಅಂತಂದ್ರೆ, ಅಲ್ಲಿ ಹೆಂಗಿದಳು ಇಲ್ಲಿ ಹಂಗೆ ಇದ್ದಾಳೆ, ಒಂದು ಚೂರು ಡಿಫ್ರೆನ್ಸ್ ಇಲ್ಲ, ಒಂದು ಚೂರು ನಾನು ಡಿಫ್ರೆನ್ಸ್ ನೋಡಿಲ್ಲ. ನಾನು ಆತರ ಒಬ್ರು ನೋಡೇ ಇರಲಿಲ್ಲ ಲೈಫಲ್ಲೇ. ನಾನು ಅದಕ್ಕೆ ಅವ್ರಿಗೆ ಅವತ್ತು ಹೇಳ್ದೆ, ಆಮೇಲೆ ನಾನು ಲೈವಲ್ಲಿ ಬಂದು ಕೂಡ ಹೇಳ್ದೆ, ಗೇಮ್ ಆಡ್ಬೇಕಾದ್ರೆ ನಾನು ಲೈವಲ್ಲಿ ಹೇಳ್ತಾ ಇದ್ದೆ, ಸಿಮ್ರಾನ್ ಅಷ್ಟು ಬ್ಯೂಟಿಫುಲ್ ಆಗಿರೋ ಹುಡುಗಿ ನಾನು ನೋಡೇ ಇಲ್ಲ ಲೈಫಲ್ಲಿ ಅಂತ ಅದನ್ನೇ ಹೇಳ್ತಾ ಇದ್ದೆ ಅವಳಿಗೆ. ಏನ್ ಕಲರ್ ಡ್ರೆಸ್ ಹಾಕಿದ್ರು ನೆನಪಿದನಾ? ಶಿ ವಾಸ್ ವೇರಿಂಗ್ ಯೆಲ್ಲೋ ಕಲರ್. ಇವತ್ತು ಎಲ್ಲ ಹಾಕಿದಾರೆ ನೋಡಿ, ಅದಕ್ಕೆ ಕರೆಕ್ಟಾ? ಕರೆಕ್ಟ್ ಅಲ್ವಾ? ತಪ್ಪು. ಪೇಜ್ ಕಲರ್ ಬಟ್ಟೆ. ಬೀಜ ನನಗೆ ಅದೇ ಗೊತ್ತಾಗ, ಬೀಜ ಅಂದ್ರೆ ಇದು ಬೀಜ. ಬೇಜ್ ಕಲರ್ ಎಲ್ಲಿದೆ? ಬೇಜ್ ಕಲರ್ ಬಟ್ಟೆ. ದಿಸ್ ಇಸ್ ಬೀಜ. ಯಾ, ಈ ಕಲರ್ ಹಾಕಿದೆ. ಕಾರ್ಡ್ ಸೆಟ್ ಹಾಕಿದೆ. ಸಿಮಿಲರ್ ಟು ಯೆಲ್ಲೋ ತರ ಇತ್ತು ಅದು ಆಲ್ಮೋಸ್ಟ್. ಅದೇ ಎಗ್ರಿ ಎಲ್ಲ ಆಗುತ್ತೆ. ಸ್ವಲ್ಪ ಲೈಟ್ ಎಲ್ಲೋನಾ? ಈ ಟೋನ್ ಅಲ್ಲೇ ಸ್ವಲ್ಪ ಯೆಲ್ಲೋ. ಲೈಟ್ ಯೆಲ್ಲೋ ಆಗುತ್ತೆ ಅದು. ನಾನು ಈಗ ಹುಡುಗರ ಪ್ರಕಾರ ಯೆಲ್ಲೋ ರೆಡ್ ಅಂತ. ಓಕೆ, ಏನ್ ಬಟ್ಟೆ ಹಾಕಿದೆ? ಕುರ್ತಿ ಹಾಕಿದ್ನಾ? ಜೀನ್ಸ್ ಪ್ಯಾಂಟ್ ಹಾಕಿದ್ನಾ? ಕುರ್ತಿ. ನೆಕ್ಸ್ಟ್ ಕ್ವೆಶ್ಚನ್ ಮೈ ಗಾಡ್, ಕುರ್ತಿ ಹಾಕಿದ್ನಾ ನಾನು? ಸುಳ್ಳು ಹೇಳ್ತಿದಾರೆ. ನಾನು ಹಿಡ್ಕೊಂಡಿರೋದು ನೆನಪಿಲ್ಲ ನನಗೆ. ಏನ್ ಹಿಡ್ಕೊಂಡು ಫಸ್ಟ್ ಮೀಟ್ ಅಲ್ಲೇ ಹಿಡ್ಕೊಂಡ್ಬಿಟ್ರಿ? ಅದು ಆಕ್ಚುಲಿ ಎಷ್ಟು ಫಿಲ್ಮಿ ಆಗಿತ್ತು ಅಂತ ಆಕ್ಚುಲಿ ನಾನು ಕುರ್ತಿ ಹಾಕಿರ್ಲಿಲ್ಲ, ಒಂದು ಇದು ಹಾಕಿದ್ದೆ, ಕಾರ್ಡ್ ಸೆಟ್ ಹಾಕಿದ್ದೆ ನಾನು. ಇವ್ರು ಗೊತ್ತು, ಸುಮ್ಮನೆ ಡ್ರಾಮಾ ಮಾಡ್ತಾರೆ. ಒಬ್ರೇ ಹೋಗಿದ್ರಾ? ಅಯ್ಯೋ, ಆ ನೈಟ್ ಬಗ್ಗೆ ನಾನು ನಿಮ್ಗೆ ಹೇಳ್ಬೇಕು. ಇವ್ರು ಏನಂದ್ರು, ಲೈಕ್ ಈ ತರ ಒಂದು ಹಳ್ಳಿಗೆ ಹೋಗಿದ್ರು ಇವರು, ಹೆಲ್ಪ್ ಮಾಡಕ್ಕಂತ ಒಂದು ಹಳ್ಳಿಗೆ ಹೋಗಿರ್ತಾರೆ. ಇವ್ರು ನಾವು ಮೀಟ್ ಆಗೋ ಟೈಮ್ ಏನಕ್ಕೆ ಅಂತ ಹೇಳ್ಬಿಡ್ತೀನಲ್ಲ. ಒಂದು ಫೋನ್ ಕೊಡಕ್ ಹೋಗಿದ್ದೆ, ಗಿವ್ ಅವೇ ಫೋನ್ ಕೊಡಕ್ ಹೋಗಿದ್ದೆ. ಒಬ್ಬ ಬಟರ್ ಮಿಲ್ಕ್ ವಿನಿ ಅಂತ ಒಬ್ಬ ಹುಡುಗ ಇದ್ದಾನೆ, ಅವನಿಗೆ ಐಫೋನ್ ಅಲ್ಲ ಫೋನ್ ಗಿವ್ ಅವೇ ಇತ್ತು, ವಿನ್ನರ್ ಆಗಿದ್ರು ಅಂತ. ಫೋನ್ ನಾರ್ಮಲ್ ಫೋನ್ ಕೊಡಕ್ ಹೋಗಿದ್ದೆ. ಫೋನ್ ಕೊಟ್ಟು ಬರೋದ್ ಲೇಟ್ ಆಯ್ತು. ನಾವು ಸಿಗೋಣ ಅಂತ ಪ್ಲಾನ್ ಮಾಡಿದ್ವಿ, ಬರೋದ್ ಲೇಟ್ ಆಗಿದ್ರಿಂದ ಲೇಟ್ ಆಗಿ ಸಿಗ್ಬೇಕಾಯ್ತು. ಏನಂದ್ರೆ ಟೈಮ್ ಇದ್ದದ್ದು 8 ಗಂಟೆಗೆ ಮೀಟ್ ಆಗೋಣ ಅಂತ, ರಾತ್ರಿ 8 ಗಂಟೆ. 8 o'clock or 7 o'clock ಈವ್ನಿಂಗ್ ಅಷ್ಟರಲ್ಲಿ ಮೀಟ್ ಆಗ್ಬೇಡ ಅಂತ. ಬಟ್ ಇವ್ರು ತುಂಬಾ ಲೇಟ್ ಮಾಡ್ಬಿಟ್ರು. ನಾನು ಸರಿ ಆಯ್ತು ನೆಕ್ಸ್ಟ್ ಟೈಮ್ ಮೀಟ್ ಆಗೋಣ ಅಂದ್ರೆ, ಇಲ್ಲ 1 hour ಅಂದ್ಬಿಟ್ಟು 12 ಗಂಟೆವರೆಗೂ ಪುಷ್ ಮಾಡಿಬಿಟ್ರು. 12 ಗಂಟೆ ಆದ್ಮೇಲೆ 12:15 ಆಯ್ತು. ನಾನು ಅಂದೆ ಇಟ್ಸ್ ನಾಟ್ ಪಾಸಿಬಲ್, ಬಿಕಾಸ್ ನಮ್ಮ ಮನೇಲಿ ಕಳ್ಸೋದು ಲಾಸ್ಟ್ 9:00ವರೆಗೆ. ನಮ್ಮ ಮನೆ ಡೋರ್ ಕ್ಲೋಸ್, ಹೋಗಂಗಿಲ್ಲ ನಾನು ಮೇನ್ಲಿ. ಓಕೆ, ನಾನ್ ಮೇನ್ಲಿ ಹೋಗಂಗಿಲ್ಲ 9:30 ಆದ್ಮೇಲೆ. ಆತರ ನಮ್ಮ ಮನೇಲಿ ಸ್ವಲ್ಪ ಇದೆ, ಅದಕ್ಕೆ ಆರ್ಥೋಡಾಕ್ಸ್ ಫ್ಯಾಮಿಲಿ ಅಲ್ವಾ, ಅದಕ್ಕೆ. ಸೊ ಬಟ್ ಇವರು ಈ ತರ ಇಲ್ಲ, ಇವಾಗ ಬರ್ತಾ ಇದ್ದೀನಿ ನೋಡಿ, ಆಲ್ರೆಡಿ ಬಿಟ್ಟಾಯ್ತು ನಾನು. ಇವಾಗ ಅಷ್ಟು ದೂರದಿಂದ ಪಾಪ ಇವ್ರು ನನಗೋಸ್ಕರ, ಅಲ್ಲೇ ಅವ್ರು ರೆಸ್ಟ್ ತಗೋಬಹುದು. ಸೊ ಅಷ್ಟು ದೂರದಿಂದ ಬರ್ತಾ ಇದಾರೆ, ಅವ್ರ ಮನೆ ಇರೋದು ನಮ್ಮ ಮನೆಯಿಂದ 1 hour ಡಿಸ್ಟೆನ್ಸ್ ಅಲ್ಲಿ ನನಗೋಸ್ಕರ ಬರ್ತಾರೆ ಅಂತ. ನಾನೇನ್ ಮಾಡಿದೆ, ನನಗೆ ಭಯ ಆಯ್ತು ಫಸ್ಟ್ ಮೀಟಲ್ಲೇ. ನಾನೇನ್ ಅನ್ಕೊಂಡೆ, ಯಾರಾದ್ರೂ ಕಿಡ್ನಾಪರ್ ಏನಾದ್ರೂ ಇವಾಗ ಕೆಟ್ಟ ಪದ ಬೇರೆ ಮಾತಾಡ್ತಿರಲ್ಲ, ಏನಾದ್ರೂ ನನಗೆ ಹೆಚ್ಚು ಕಮ್ಮಿ ಮಾಡಿಬಿಟ್ರೆ ಭಯ ಆಯಿತು. ನಾನೇನು ಮಾಡಿದೆ, ಪೆಪ್ಪರ್ ಸ್ಪ್ರೇ ಕ್ಯಾರಿ ಮಾಡಿಕೊಂಡು ಬಾಟ್ಲಲ್ಲಿ ಸ್ವಲ್ಪ ಇದು ಬರುತ್ತೆ ಗೊತ್ತಾ, ಮೆಣಸಿನ್ಕಾಯಿ ಪುಡಿ ಹಾಕೊಂಡು, ಖಾರದ ಪುಡಿ ಹಾಕೊಂಡು, ಸ್ವಲ್ಪ ನೀರು ಹಾಕೊಂಡು ಚೆನ್ನಾಗಿ 2 ಬಾಟಲು, ಒಂದು ಪೆಪ್ಪರ್ದು ಒಂದು ಇದು 2 ಹಿಡ್ಕೊಂಡು ಬ್ಯಾಗಲ್ಲಿ ಒಂದು ಚಿಕ್ಕ ಫೋನ್ ಹಿಡ್ಕೊಂಡು, ಯಾಕಂದ್ರೆ ನನ್ನ ಫೋನು ಕೈಯಲ್ಲಿರುತ್ತೆ ಅಂತ ಇವ್ರಿಗೆ ಗೊತ್ತಾಗುತ್ತೆ. ಚಿಕ್ಕ ಫೋನು, ಅದರಲ್ಲಿ ನಾನು ಎಲ್ಲೆಲ್ಲಿ ಏನೇನೋ ಅಂತ ಗೊತ್ತಾಗ್ಲಿ ಎಲ್ಲರಿಗೂ ಏನು ಹೋಗ್ತಾ ಇದೆ ಅಂತ ನಮ್ಮ ಮಮ್ಮಿಗೆ. ಅದಾದ್ಮೇಲೆ ನನ್ನ ತಂಗಿ ಕರ್ಕೊಂಡು ಹೋಗಿದ್ದೆ. ನಿಮ್ ತಂಗಿನ ಕರ್ಕೊಂಡು ಹೋದ್ರೆ, ಬಟ್ ಇವ್ರಿಗೆ ಹೇಳಿರ್ಲಿಲ್ಲ ನೀವು ತಂಗಿನ ಕರ್ಕೊಂಡು ಬರ್ತೀನಿ? ಏನು ಹೇಳಿಲ್ಲ ಅವ್ರಿಗೆ ಪಾಪ ಡಿಸಪಾಯಿಂಟ್ ಆಗ್ಬಿಡೋದು ಅಲ್ಲಿಗೆ. ನೀವು ತಂಗಿನ ಕರ್ಕೊಂಡು ಹೋಗ್ತೀನಿ ಅಂದಿದ್ದೆ. ನನ್ನ ತಂಗಿ ಬಂದ್ಲು ಮಲ್ಕೊಂಡೇ ಬಿಡೋದು, ಅವಳು ಕಾರೇನು ಮಲ್ಕೊಂಡ್ಬಿಟ್ಲು, ಕ್ಲೀನ್ ಆಗಿ ನಿದ್ದೆ ಬರ್ತೀನಿ ನಾನು ಮಲ್ಕೊ. ಚಿಕ್ಕ ಹುಡುಗಿ ಅವಳಿಗೆ ಇವಾಗ 9 ವರ್ಷನೋ 8 ವರ್ಷನೋ, ಸೆಕೆಂಡ್ ಥರ್ಡ್ ಸ್ಟ್ಯಾಂಡರ್ಡ್ ಓದ್ತಾಳೆ ಇವಾಗ. ಸೊ ಮಲ್ಕೊಂಡೇ ಬಿಟ್ಲು ಹಿಂದ್ಗಡೆ. ಸೊ ಆ ತರ ಆಯ್ತು.